ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ FDA ಪರೀಕ್ಷೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, FDA ಸಿಲೆಬಸ್ನಲ್ಲಿ FDA ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, ಈ ವಿಷಯದ ಕುರಿತು ಇವತ್ತು ಮಾತನಾಡ್ತಾ ಇದ್ದೀವಿ. ಯಾಕೆ ಈ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಸಿಲೆಬಸ್ನ ಕುರಿತು ಗೊಂದಲ ಇದೆ. 2024 ಇರ್ಬೋದು ಅಥವಾ ಮುಂದಿನ 2025ರಲ್ಲಿ ಏನು FDA ಎಕ್ಸಾಮ್ ಏನು ಕಾಲ್ ಆಗುತ್ತೆ ಅಥವಾ ನೋಟಿಫಿಕೇಶನ್ ಏನಾಗುತ್ತೆ, ಅದರ ಒಂದು ಸಿಲೆಬಸ್ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನುವಂತಹ ಕನ್ಫ್ಯೂಷನ್ಸ್ ಇದೆ. ಸೊ ಎಲ್ಲ ಕನ್ಫ್ಯೂಷನ್ಸ್ನ ಕುರಿತು ಇವತ್ತು ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ FDA ಎಕ್ಸಾಮನ್ನು ಯಾರು ಬರೀಬಹುದು, ಯಾವ ಡಿಗ್ರಿ ಆದಂಥವರು ಬರೀಬಹುದು ಅನ್ನೋದು ತಮಗೆ ಗೊತ್ತಿರಬೇಕು. ಎಸ್ಪೆಷಲಿ ಈ ವರ್ಷ 2024 ಅಥವಾ 2025ರಲ್ಲಿ ತಮ್ಮದು ಏನಾದರೂ ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದೆ, ಎನಿ ಡಿಗ್ರಿ BA ಇರ್ಬೋದು ಆರ್ BSc ಇರ್ಬೋದು, BCA, BCom, ಹೀಗೆ ಎನಿ ಡಿಗ್ರಿ. ಸೊ ಯಾವುದೇ ಡಿಗ್ರಿ ಆದಂಥವರು ಕೂಡ ಈ ಒಂದು ಎಕ್ಸಾಮನ್ನು ಬರೀಬಹುದು, ಇನ್ಕ್ಲೂಡಿಂಗ್ BE ಆದವರು ಕೂಡ ಈ ಎಕ್ಸಾಮನ್ನು ತೆಗೆದುಕೊಳ್ಳಬಹುದು. ಹಾಗಾದರೆ ಈ ಎಕ್ಸಾಮ್ನ ಪಠ್ಯಕ್ರಮ ಸಿಲೆಬಸ್ ಏನಿದೆ, ಯಾವುದನ್ನ ಸ್ಟಡಿ ಮಾಡಬೇಕು ನಾವು? ಹಾಗಾದರೆ ತಾವೇನಾದರೂ 2025ರಲ್ಲಿ FDA ಎಕ್ಸಾಮನ್ನು ಬರೀಬೇಕು ಅಂತ ಪ್ಲಾನ್ ಇತ್ತು ಅಂತಂದರೆ ತಮಗೆ ಸಿಲೆಬಸ್ನ ಸ್ಟ್ರಕ್ಚರ್ ಗೊತ್ತಿರಬೇಕು. ಇವಾಗ KPSC ಅವರೇ ಕೂಡ ಅಫಿಷಿಯಲ್ ಆಗಿ ಒಂದು ಸಿಲೆಬಸ್ಸನ್ನು ರಿಲೀಸ್ ಮಾಡಿರ್ತಾರೆ. ಸೊ ಕಮಿಂಗ್ 2025ನಲ್ಲಿ ಏನು ಎಕ್ಸಾಮ್ಸ್ ನಡೆಯುತ್ತೆ ಅದರ ಒಂದು ಸಿಲೆಬಸ್ ಆಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂದರೆ 3 ರಿಟರ್ನ್ ಪೇಪರ್ಸ್ ಇರುತ್ತೆ. ಸೊ 3 ಪತ್ರಿಕೆಗಳಿರುತ್ತೆ. ಟೋಟಲ್ ಆಗಿ ತಾವೇನು ಮಾಡಬೇಕು, 3 ಎಕ್ಸಾಮ್ಸನ್ನು FDAಯಲ್ಲಿ ಬರಿಬೇಕಾಗುತ್ತೆ. ಸೊ ಪತ್ರಿಕೆ ಒಂದೇನಿರುತ್ತೆ, ಕಂಪಲ್ಸರಿ ಕನ್ನಡ ಪೇಪರ್ ಇರುತ್ತೆ. ಸೊ ಇದು ಕಂಪಲ್ಸರಿ ಕನ್ನಡ ಪೇಪರ್ 150 ಅಂಕಗಳಿಗೆ ಇರುತ್ತೆ. 150 ಅಂಕಗಳಿಗಿರುತ್ತೆ. ಸೊ 1.5 ಅವರ್ ಟೈಮ್ ಇರುತ್ತೆ. ಸೊ ಇದು 1.5 ಅವರ್ ಟೈಮು. ಇದು ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ, MCQ ಇರೋದಿಲ್ಲ, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಇದು ಕೂಡ ತಾವು ಬರೀಬೇಕು. ಸೊ ಪೇಪರ್ 2 ಏನಿರುತ್ತೆ, ಜನರಲ್ ಇಂಗ್ಲಿಷ್ ಆರ್ ಜನರಲ್ ಕನ್ನಡ, ಎರಡರಲ್ಲಿ ಒಂದನ್ನು ತಾವು ಬರೀಬಹುದು. ಐದರ್ ಜನರಲ್ ಇಂಗ್ಲಿಷ್ ಬರೀಬಹುದು ಅಥವಾ ಜನರಲ್ ಕನ್ನಡ ಬರೀಬಹುದು. 100 ಅಂಕಗಳಿಗಿರುತ್ತೆ. 1.5 ಅವರ್ ಟೈಮ್ ಇರುತ್ತೆ. ಇದು MCQ ಫಾರ್ಮೆಟ್ ಇರುತ್ತೆ. ಹಾಗೆ ಪೇಪರ್ 3 ಏನಿರುತ್ತೆ, ಇದು ಜನರಲ್ ನಾಲೆಡ್ಜ್ ಇರುತ್ತೆ. ಸೊ ಜನರಲ್ ನಾಲೆಡ್ಜ್ ಕೂಡ 100 ಅಂಕಗಳಿಗೆ ಇರುತ್ತೆ. ಇದು ಕೂಡ 1.5 ಅವರ್ ಟೈಮ್ ಇರುತ್ತೆ. ಸೊ ಇಲ್ಲಿ ಜನರಲ್ ಇಂಗ್ಲಿಷ್ ಆರ್ ಜನರಲ್ ಕನ್ನಡ ಏನಿದೆ, ಸೊ ಅದು ತಾವೇನು ಮಾಡಬೇಕು, ಎನಿ ಒನ್ ತಗೋಬಹುದು, ಜನರಲ್ ಇಂಗ್ಲಿಷ್ ಆರ್ ಜನರಲ್ ಕನ್ನಡದಲ್ಲಿ. ಸೊ ಅದರ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದು ಬೇಸಿಕ್ ಬ್ಯಾಚುಲರ್ ಡಿಗ್ರಿಯಲ್ಲಿ ಏನಿರುತ್ತೆ ಆ ಲೆವೆಲ್ಗೆ ಇರುತ್ತೆ. ಸೊ ಎಕ್ಸಾಂಪಲು ಗ್ರಾಮರ್ ಕಂಟೆಂಟ್ ಇರುತ್ತೆ, ಗ್ರಾಮ್ಯಾಟಿಕಲ್ ಕಂಟೆಂಟ್ ಅನ್ನ ಕೇಳ್ತಾರೆ. ಅದಾದ್ಮೇಲೆ ವೊಕ್ಯಾಬುಲರಿ ಇರುತ್ತೆ, ಹಾಗೆ ಸ್ಪೆಲ್ಲಿಂಗ್ಸ್ ಕರೆಕ್ಷನ್ಸ್ ಇರುತ್ತೆ, ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್ ಇರುತ್ತೆ, ಹಾಗೆ ಪವರ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕಾಂಪ್ರಹೆಂಡ್ ದ ಇಂಗ್ಲಿಷ್ ಕನ್ನಡ ಲ್ಯಾಂಗ್ವೇಜ್ ಅಂಡ್ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಯೂಸೇಜ್, ಕಾಂಪ್ರಿಹೆನ್ಷನ್ ಕೂಡ ಇರುತ್ತೆ. ಸೊ ಕರೆಕ್ಟ್ ಯೂಸೇಜು ಮತ್ತು ಇನ್ಕರೆಕ್ಟ್ ಯೂಸೇಜ್ ಕೂಡ ಇರುತ್ತೆ, ಬೋತ್ ಕನ್ನಡ ಮತ್ತು ಸೊ ಇಂಗ್ಲಿಷ್ ಯಾವುದಾದ್ರೂ ಒಂದು ತಗೊಂಡ್ರು ಕೂಡ ಇಷ್ಟೆಲ್ಲ ತಾವು ನೋಡ್ಕೋಬೇಕು. ಜನರಲ್ ಗ್ರಾಮರ್ ನೋಡ್ಕೋಬೇಕು, ಸ್ಪೆಲ್ಲಿಂಗ್ ಕರೆಕ್ಷನ್ ನೋಡ್ಕೋಬೇಕು, ಸಿನೋನಿಮ್ಸ್ ಆ್ಯಂಡ್ ಆಂಟೋನಿಮ್ಸ್ ನೋಡ್ಕೋಬೇಕು, ತದನಂತರದಲ್ಲಿ ವೊಕ್ಯಾಬುಲರಿ ನೋಡ್ಕೋಬೇಕು. ಇವೆಲ್ಲವನ್ನ ಕೂಡ ತಾವಿಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಹಾಗಾದರೆ ಈ ಒಂದು ಸೋರ್ಸ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವುದು ಸೋರ್ಸು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ಗೆ? ಸೊ ತಾವು ಬೇಸಿಕ್ ಆಗಿ ಏನು ಮಾಡಬೇಕು ಅಂತಂದರೆ, ವರ್ಕ್ ಬುಕ್ಕನ್ನು, ಸೊ ಸ್ಟೇಟ್ ಗೌರ್ಮೆಂಟ್ದು ವರ್ಕ್ ಬುಕ್ಸ್ ಬರುತ್ತೆ. ಸೊ ಕನ್ನಡ ಲ್ಯಾಂಗ್ವೇಜ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ ಇರುವಂತಹ ಒಂದು ಲ್ಯಾಂಗ್ವೇಜ್ ಬುಕ್ ಮತ್ತು ಅದರ ಬ್ಯಾಕ್ ಸೈಡ್ ಇರುವಂತಹ ವರ್ಕ್ ಬುಕ್ ಏನಿರುತ್ತೆ, ಸೊ ಅದನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು. ಅಲ್ಲಿಂದ ಪ್ರಾಕ್ಟೀಸ್ ಮಾಡಿ ತದನಂತರದಲ್ಲಿ ಯಾವುದಾದ್ರೂ ಸ್ಟ್ಯಾಂಡರ್ಡ್ ಬುಕ್ಸ್ಗೆ ಶಿಫ್ಟ್ ಆಗ್ಬೋದು, ಬಟ್ ಅಲ್ಲಿಂದಾನೇ ತಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಇಲ್ಲಿ ಜನರಲ್ ಇಂಗ್ಲಿಷ್ ಆರ್ ಜನರಲ್ ಕನ್ನಡ ಒಂದನ್ನು ತಾವು ಚೂಸ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ಇನ್ನು ಜನರಲ್ ನಾಲೆಡ್ಜ್ ಏನಿರುತ್ತೆ ಆ ಪೇಪರಲ್ಲಿ ಏನು ಕೇಳ್ತಾರೆ ಅಂದರೆ, ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಂಡಿಯನ್ ಹಿಸ್ಟ್ರಿ ಅಥವಾ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ. ಸೊ ಎಲ್ಲ ಸೆಕ್ಷನ್ ಬಗ್ಗೆ ತಾವು ಸ್ಟಡಿ ಮಾಡಬೇಕಾಗುತ್ತೆ. ಇದಕ್ಕೂ ಕೂಡ ತಾವೇನಾದರೂ ಸೊ ಫ್ರೆಷರ್ ಇದ್ದರೆ, ಇವಾಗ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಕರ್ನಾಟಕ ಗೌರ್ಮೆಂಟ್ದು ಬುಕ್ಸಿಂದ ಸ್ಟಾರ್ಟ್ ಮಾಡಬಹುದು. ಸೊ ತದನಂತರದಲ್ಲಿ ಏನಿರುತ್ತೆ, ಸೊ ಬರೋದು ನಮಗೆ ಒಂದು ಕಂಪಲ್ಸರಿ ಕನ್ನಡ ಪೇಪರ್. ಆ ಕಂಪಲ್ಸರಿ ಕನ್ನಡ ಪೇಪರ್ ಏನಿರುತ್ತೆ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಅದು 150 ಮಾರ್ಕ್ಸ್ಗೆ ನೀವು 50 ಮಾರ್ಕ್ಸ್ ತಗೊಂಡ್ರೆ ಸಾಕು. ಅದು SSLC ಲೆವೆಲ್ ಇರುತ್ತೆ. ಸೊ ಅದು ಕೂಡ ಡಿಸ್ಕ್ರಿಪ್ಟಿವ್ ಮಾಡೆಲ್ ಪೇಪರ್ ಇರುತ್ತೆ, MCQ ಇರೋದಿಲ್ಲ, ಡಿಸ್ಕ್ರಿಪ್ಟಿವ್ ಮಾಡೆಲ್ ಪೇಪರ್ ಇರುತ್ತೆ.
ಹಾಗಾದ್ರೆ ಈ ಕಂಪಲ್ಸರಿ ಕನ್ನಡ ಪೇಪರ್ ಅಲ್ಲಿ ಏನೇನು ಕೇಳ್ತಾರೆ ಅದು ತಮಗೆ ಗೊತ್ತಿರಬೇಕು ಮೇನ್ ಆಗಿ. ಯಾಕಂದ್ರೆ ಸೊ ಅದು ಗೊತ್ತಿತ್ತು ಅಂದ್ರೆ ನಮಗೆ ಒಂದು ಐಡಿಯಾ ಇತ್ತು ಅಂತಂದ್ರೆ ನೀಟಾಗಿ ನಾವು ಪ್ಲಾನ್ ಮಾಡಕ್ ಬರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಈ ಒಂದು ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಅಲ್ಲಿ 25 ಅಂಕಗಳಿಗೆ ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್ ಒಂದು ಕಾಂಪ್ರಿಹೆನ್ಷನ್ ಕೇಳ್ತಾರೆ. ತದನಂತರದಲ್ಲಿ ಯೂಸೇಜ್ ಆಫ್ ವರ್ಡ್ಸ್ ಮೇಲೆ 25 ಅಂಕಗಳಿಗೆ ಪ್ರಶ್ನೆ ಕೇಳ್ತಾರೆ. ಹಾಗೆ ಬ್ರಿವಿಟಿ ಆಫ್ ದ ಸಬ್ಜೆಕ್ಟ್ ಮೇಲೆ 25 ಪ್ರಶ್ನೆಗಳನ್ನು ಅಥವಾ 25 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. ಹಾಗೆ ನಾಲೆಡ್ಜ್ ಆಫ್ ವರ್ಡ್ಸ್ ಮೇಲೆ 25 ಅಂಕಗಳನ್ನು ಕೇಳ್ತಾರೆ. ಶಾರ್ಟ್ ಎಸ್ಸೆ ಇರುತ್ತೆ ಒಂದು. ಸೊ ತಾವೇನಾದರೂ PSI ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ಹೆಲ್ಪ್ ಆಗುತ್ತೆ. ಶಾರ್ಟ್ ಎಸ್ಸೆ ಕೂಡ 25 ಅಂಕಗಳಿಗೆ ಇರುತ್ತೆ. ಹಾಗೆ ಟ್ರಾನ್ಸ್ಲೇಷನ್ ಇರುತ್ತೆ, ಫ್ರಮ್ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ, ಇದು ಕೂಡ 25 ಅಂಕಗಳಿಗೆ ಇರುತ್ತೆ. ಸೊ ಇದರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಾವು ಜಾಯಿನ್ ಟು ಲರ್ನ್ ಆಪ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೊ ತದನಂತರದಲ್ಲಿ ಶಾರ್ಟ್ ಆಫ್ ಎಸ್ಸೆ ಅಥವಾ ಶಾರ್ಟ್ ಎಸ್ಸೆ ಏನಿರುತ್ತೆ ಇದರ ಬಗ್ಗೆ ಕೂಡ ನಾವು ಜಾಯಿನ್ ಟು ಲರ್ನ್ ಆಪ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. PSI ಎಕ್ಸಾಮ್ಸ್ಗೆ ಡಿಸ್ಕಷನ್ ಮಾಡಿರ್ತೀವಿ. ಇವನ್ ಯೂಟ್ಯೂಬ್ ಅಲ್ಲೂ ಕೂಡ ಇದೆ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅಲ್ಲೂ ನಮ್ಮ ಮಾಡೆಲ್ ಎಸ್ಸೆಗಳಿದೆ, ಒಂದ್ಸಲ ತಾವಲ್ಲಿ ಚೆಕ್ ಮಾಡ್ಕೋಬಹುದು. ಇವನ್ ಟ್ರಾನ್ಸ್ಲೇಷನ್ ಕೂಡ ಇದೆ. ಸೊ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ಮಾಡೆಲ್ ಟ್ರಾನ್ಸ್ಲೇಷನ್ಸ್ ಇದೆ. ಸೊ ಅದನ್ನ ತಾವು ಚೆಕ್ ಮಾಡ್ಕೊಂಡ್ರೆ ನಮಗೆ ಒಂದು ಕ್ವಿಕ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಸೊ ಇಷ್ಟು ಕ್ವಶನ್ಸ್ಗಳು ಅಥವಾ ಇಷ್ಟು ಒಂದು ಪ್ಯಾಟರ್ನ್ ಇರುತ್ತೆ. ಸೊ ಇದರಲ್ಲಿ ತಾವು 50 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ ಇಷ್ಟು ಸೆಕ್ಷನ್ ಅಲ್ಲಿ ಯಾವುದಾದ್ರೂ 2-3 ಸೆಕ್ಷನ್ಗೆ ತಾವು ಇಂಪಾರ್ಟೆನ್ಸ್ ಅನ್ನು ಕೊಟ್ಟರೆ ಈ ಪೇಪರ್ ಅನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ತಾವೇನಾದ್ರೂ PSI ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಶಾರ್ಟ್ ಎಸ್ಸೆನ ಬರೆಯೋದು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಅಷ್ಟೊಂದು FDA ಎಕ್ಸಾಮ್ಗೆ ಡಿಫಿಕಲ್ಟ್ ಆಗಲ್ಲ ಈ ಒಂದು ಪೇಪರ್ಗೆ. ಸೊ ಅಲ್ಲಿ ತಮಗೆ 25 ಮಾರ್ಕ್ಸ್ಗೆ ಪ್ರಿಪ್ರೇಷನ್ ಆಲ್ರೆಡಿ ಆಗೋಗಿರುತ್ತೆ. ಸೊ ಇಷ್ಟು ಒಂದು ಪ್ಯಾಟರ್ನ್ ಇರುತ್ತೆ. ಸೊ ತಾವೇನಾದರೂ FDA ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಥವಾ ಬರೆಯೋ ಪ್ಲಾನ್ ಇತ್ತು ಅಂತಂದ್ರೆ ಸೊ ಕಂಪಲ್ಸರಿಯಾಗಿ ಈ ಒಂದು ಫಾರ್ಮೆಟ್ ಅಲ್ಲಿ ತಮ್ಮ ಪ್ರಿಪ್ರೇಷನ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಸೊ ಇಷ್ಟು ಇವತ್ತಿನ ಸೆಷನ್ನ ಒಂದು ಕ್ವಿಕ್ ಡಿಸ್ಕಷನ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ತಮಗೇನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ವ್ಯಾಲಿಡ್ ಕಾಮೆಂಟ್ಗಳನ್ನು ಮಾಡಬಹುದು. ಅಂದ್ರೆ ವ್ಯಾಲಿಡ್ ಡೌಟ್ಗಳಿತ್ತು ಅಂತಂದ್ರೆ ಕಾಮೆಂಟ್ ಮಾಡಬಹುದು. ತದನಂತರದಲ್ಲಿ ಮುಂದಿನ ಸೆಷನ್ ಅಲ್ಲಿ ನಿಮ್ಮ ವ್ಯಾಲಿಡ್ ಕ್ವಶನ್ಸ್ಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.